ಆರೋಗ್ಯದ ಕಡೆ ಒಂದು ಹೆಜ್ಜೆ ಇಟ್ಟರೆ ಸಂತೋಷದ ಕಡೆ 1000 ಹೆಜ್ಜೆನ ಇಡ್ಬೋದು ಅನ್ನೋ ಒಂದು ಸೇಯಿಂಗ್ ಇತ್ತು, ಕೇಳಿದ್ದೆ. ಹಾಯ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪದ್ಮಾ ಕಿರಣ್, ಮೇಕಪ್ ಆರ್ಟಿಸ್ಟ್, ಯೋಗ ಟೀಚರ್ ಆ್ಯಂಡ್ ವ್ಲಾಗರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಸ್, ನಾನು ಮಾತಾಡಿದ್ದೆ 72 hours ಆಫ್ ವಾಟರ್ ಫಾಸ್ಟಿಂಗ್. ಯಾರ್ಯಾರೆಲ್ಲ ನನ್ನ ಸ್ಟೇಟಸ್ನ ಆ್ಯಂಡ್ ನನ್ನ ಪೇಜ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾಯಿದ್ರು ಅವರೆಲ್ಲರಿಗೂ ಗೊತ್ತಿದೆ. ಸೊ ವಿ ವೆಂಟ್ ಫಾರ್ 72 hours ಆಫ್ ವಾಟರ್ ಫಾಸ್ಟಿಂಗ್ ಅಂತ. ಅದಕ್ಕೆ ನಾವು ಪ್ಲ್ಯಾನ್ ಮಾಡಿ ಹೋಗಿದ್ದು MRR ಅಂತ, ಮಾಗಡಿ ಹತ್ರ ಇರೋ ಸೋಲೂರಿಗೆ. ನನಗೆ ಗೊತ್ತಿತ್ತು 72 hours ಅಲ್ಲ, 24 hours ಕೂಡ ನಾನು ಮನೇಲಿದ್ದರೆ ಖಂಡಿತ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ. ಸೊ ಯಾಕೆ ಮಾಡಿದ್ವಿ, ಏನೆಲ್ಲ ಡೀಟೇಲ್ಸ್ ಇದೆ ಅದನ್ನು ನಾನು ಎವ್ರಿ ಎಪಿಸೋಡಲ್ಲಿ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ಡೂ ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಫಾರ್ ಮೋರ್ ಡೀಟೇಲ್ಸ್. ನಾವು ಬೆಳಗ್ಗೆನೇ ಹೆಂಗೆ ಹೋದ್ವಿ ಅಂತಂದರೆ ಲೈಕ್ ಲಿಟ್ರಲಿ ಮನೆ ಖಾಲಿ ಮಾಡ್ಕೊಂಡು ಹೋಗೋ ಥರ ಹೋಗಿದ್ವಿ. ಜೊತೆಗೆ ಮಗಳೂ ಕರ್ಕೊಂಡು ಹೋಗಿದ್ವಿ. ಐ ಜಸ್ಟ್ ವಾಂಟೆಡ್ ಟು ನೋ ಹರ್ ಲೈಫಲ್ಲಿ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಹೆಲ್ತ್ನ ಹೇಗೆ ಇಟ್ಕೋಬೇಕು ಆ್ಯಂಡ್ ಫಿಸಿಕಲಿ ಆ್ಯಕ್ಟಿವಾಗಿ ಇರಬೇಕಾ ಬೇಡವಾ ಅಂತಲೇ ನನಗೆ ಈ ವಯಸ್ಸಿಗೆ ಅವಳಿಗೆ ಅರ್ಥ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಐ ಟೇಕರ್ ಅಲಾಂಗ್ ವಿತ್ ಅಸ್. ಪಾವನಿನೂ ಕೂಡ ಕರ್ಕೊಂಡು ಹೋಗಿದ್ವಿ. ಸೊ ದಟ್ ಬೆಳಗ್ಗೆ ಇಲ್ಲಿಂದ ಹೋಗಿ 1 hour ಜರ್ನಿ ನಮ್ಮ ಮನೆಯಿಂದ. ಬೆಳಗ್ಗೆ ಹೋಗ್ತಾ ಒಂದೇ ಇಡ್ಲಿ ತಿನ್ಕೊಂಡು ಹೋಗಿದ್ವಿ. ಅಲ್ಲಿ ಹೋಗಿದ ತಕ್ಷಣವೇ ನಮ್ಮದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಮುಗ್ದಿತ್ತು. ಯಾಕೆಂದರೆ ಪ್ರಿಯಾರ್ ಬುಕ್ ಮಾಡ್ಕೊಂಡಿದ್ವಿ ನಾವು. ಅಲ್ಲಿ ಹೋದ್ಮೇಲೆ ವೆಯ್ಟ್ ಚೆಕ್ ಮಾಡಿ ದ ಡೇ ವಾಸ್ ಲೈಕ್, ಮನೆಯಿಂದ ಹೊರಗಡೆ ಹೋಗಬೇಕಾದ್ರೇ ಅನಿಸ್ತಾಯಿತ್ತು ಮನೆಯಿಂದ ಹೋಗ್ತಾ ಇದ್ದೀವಿ ಅಂತ. ಬಟ್ ಅಲ್ಲಿ ಹೋದ್ಮೇಲಿಂದ ಕಂಪ್ಲೀಟ್ಲಿ ಒಂಥರ ಬೇರೆದೇ ರೀತಿ ವಾತಾವರಣ ಇತ್ತು. ಸೊ ನನಗೇನು ಅನಿಸುತ್ತೆ ಅಂತಂದರೆ, ನಾನು ಇಲ್ಲಿ ಏನೇನೆಲ್ಲ ಮಾಡಿದ್ದೀನಿ ಇದನ್ನೆಲ್ಲ ನೀವು ವರ್ಷದಲ್ಲಿ ಒಂದು ಸಲ 3 ದಿನ 4 ದಿನ, 10 ದಿನ ಬೇಡ, 7 ದಿನ ಬೇಡ, ಅಟ್ಲೀಸ್ಟ್ 3 ದಿನ 4 ದಿನ, ಇಡೀ ವರ್ಷ ನಮ್ಮ ಬಾಡಿ ನಮ್ಮ ಮಾತನ್ನ ಕೇಳುತ್ತೆ. ಅಟ್ಲೀಸ್ಟು ಒಂದು ವರ್ಷದಲ್ಲಿ 2-3 ದಿನ ನಮ್ಮ ಬಾಡಿಗೋಸ್ಕರ, ಮೈಂಡ್ಗೋಸ್ಕರ ನಾವು ಇದನ್ನು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನಿಸುತ್ತೆ. ದೇಹ ಆರೋಗ್ಯವಾಗಿದ್ದರೆ ಮನಸ್ಸು ಕೂಡ ಸಂತೋಷವಾಗಿರುತ್ತೆ, ಇದು ಖಂಡಿತ ನಿಜ. ಸೊ ದಿನ ಸ್ಟಾರ್ಟ್ ಆಯಿತು, ಎಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಯಾಕೆ ನಾನು MRRನ ಚೂಸ್ ಮಾಡಿದೆ ಅಂತ. ಸೊ ನನಗೆ ಮನೇಲಿದ್ದರೆ ಮಾಡೋಕ್ಕಾಗಲ್ಲ ಅನ್ನೋದೊಂದು ಗೊತ್ತು. ಆ್ಯಂಡ್ ನಮಗೂ ವರ್ಷ ಪೂರ್ತಿ ಅಥವಾ 365 ದಿನ ಮನೆ ಕೆಲಸ, ಮಕ್ಕಳು ಕೆಲಸ ಎಲ್ಲ ಮಾಡಿ ಬೇಜಾರಾಗಿರುತ್ತೆ. ನಮಗೂ ರೆಸ್ಟ್ ಬೇಕಲ್ಲ, ದೇಹಕ್ಕೂ ರೆಸ್ಟ್ ಬೇಕು, ಮನಸ್ಸಿಗೂ ರೆಸ್ಟ್ ಬೇಕು. ಹಾಗಾಗಿ ಒಂದು ಜಾಗನ ಸೆಲೆಕ್ಟ್ ಮಾಡಿದ್ವಿ, ಅಲ್ಲಿಗೆ ಹೋದ್ಮೇಲಿಂದ ಬೇರೆದೇ ರೀತಿಯ ಲೈಫ್ ಓಪನ್ ಆಗ್ತಾ ಹೋಯಿತು ನನಗೆ. ಆ್ಯಂಡ್ ಅವತ್ತಿನ ಇಡೀ ದಿನ ಒಂದು ವಾಟರ್ ಟ್ರೀಟ್ಮೆಂಟ್ ಇತ್ತು. ಮಗಳು ಸ್ವಿಮ್ಮಿಂಗ್ ಮಾಡ್ತಾಯಿದ್ಲು, ಅವಳಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾಯಿದ್ರು. ಲೈಕ್ ಅವಳಿಗೆ ಏನು ಉಪವಾಸ ಕೆಡವಿಲ್ಲ. ದಯವಿಟ್ಟು ಕಮೆಂಟಲ್ಲಿ ಬರಬೇಡಿ ಮಗಳೂ ಕರ್ಕೊಂಡೋಗಿ ಅದಕ್ಕೆ ಯಾಕೆ ಉಪವಾಸ ಮಾಡಿಸ್ತಿದ್ದೀರಾ ಅಂತ. ನಾನು ಅದಕ್ಕೆ ತಿನ್ನೋದು ಕುಡಿಯೋದ್ರ ಜೊತೆಗೆ ಅವಳು ಏನು ತಿಂತಾಯಿದ್ಲು ಅಂತಲೂ ನಾನು ವಿಡಿಯೋ ಮಾಡಿದ್ದೀನಿ, ಎಲ್ಲರೂ ನೋಡ್ಬೋದು. ಸೊ ದಟ್ ರಾತ್ರಿ ಆಗೋವಾಗ ಸಂಜೆ ಅಷ್ಟರಲ್ಲಿ ಟ್ರೀಟ್ಮೆಂಟ್ ಮಾಡಿಸುವಾಗ ಒಳ್ಳೆ ಮಳೆ ಬಂತು, ವೆದರ್ ಅಂತೂ ಅಲ್ಟಿಯಾಗಿತ್ತು. ಸೊ ಇವತ್ತಿನ ಕಾಳಜಿ ನಾಳೆಯ ಆರೋಗ್ಯಕ್ಕೆ ಬುನಾದಿಯಾಗುತ್ತೆ ಅನ್ನೋದಕ್ಕೆ ಈ ದಿನಗಳು ಸ್ಟಾರ್ಟ್ ಆದವು. ಸೊ ಡೇ 1 ಈಸ್ ಸೆಟ್ಲಿಂಗ್ ಡೌನ್, ಕಂಪ್ಲೀಟಾಗಿ ಸೆಟ್ ಆದ್ವಿ ಅಲ್ಲಿ ಪೂರ್ತಿ. ಸೊ ನೆಕ್ಸ್ಟ್ ಅವತ್ತು ರಾತ್ರಿಯಿಂದ ಶುರುವಾಗಿದ್ದು ನಮ್ಮದು ವಾಟರ್ ಫಾಸ್ಟಿಂಗ್. ಇದು ಲಿಕ್ವಿಡ್ ಫಾಸ್ಟಿಂಗ್ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ವಾಟರ್ ಫಾಸ್ಟಿಂಗು ಹೇಗಾಯಿತು ಅಂತ ಪ್ರತಿಯೊಂದೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ವಾಚ್.